ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ನಮ್ಮ ಊಹೆಗೆ ನಿಲುಕದ್ದೇನೋ ನಡೆಯೋ ಸೂಚನೆಗಳು ಕಾಣ್ತಾ ಇವೆ. ವೆನಿಜುವೆಲಾ ಮೇಲಿನ ದಾಳಿಯ ನಂತರ ಅಮೆರಿಕ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ವರ್ತಿಸ್ತಾ ಇದೆ. ರಷ್ಯಾದ ಬಾವುಟ ಇದ್ದ ಟ್ಯಾಂಕರ್ಗಳನ್ನ ಸಮುದ್ರದಲ್ಲಿ ವಶಪಡಿಸಿಕೊಂಡಿದೆ. ಅಮೆರಿಕದ ಸೇನೆ ದೊಡ್ಡ ಪ್ರಮಾಣದಲ್ಲಿ ಬ್ರಿಟನ್ನಲ್ಲಿ ನಿಯೋಜನೆಗೊಳ್ತಾ ಇದೆ. ಇಸ್ರೇಲ್ ಯುದ್ಧ ಸಿದ್ಧತೆಗಳನ್ನ ಭಾರಿ ಪ್ರಮಾಣದಲ್ಲಿ ಮಾಡಿಕೊಳ್ತಾ ಇದೆ. ನ್ಯಾಟೋ ವಿರುದ್ಧ ಟ್ರಂಪ್ ಬೆಂಕಿ ಕಾರ್ತಾ ಇದ್ದಾರೆ. ಡೆನ್ಮಾರ್ಕ್ ಕೊತ ಕುದೀತಾ ಇದೆ. ಗ್ರೀನ್ಲ್ಯಾಂಡ್ ಅಲ್ಲಿ ಭಯ ಆವರಿಸಿಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಇರಾನ್ನಲ್ಲಿ ಕೂಡ ವಾತಾವರಣ ಚೆನ್ನಾಗಿ ಕಾಣ್ತಾ ಇಲ್ಲ. ಅಲ್ಲಿ ಖಮೇನಿ ವಿರುದ್ಧದ ಪ್ರತಿಭಟನೆಗಳು ಜೋರಾಗ್ತಾ ಇವೆ. ರಷ್ಯಾ ಇರಾನಿಗೆ ಆಯುಧಗಳನ್ನು ಕೊಡ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅಲ್ಲಿಗೆ ಭಯಾನಕ ಮಿಸೈಲ್ಗಳು ಬಂದಿವೆ ಅಂತ ಪಶ್ಚಿಮದ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಪಾಕಿಸ್ತಾನದಲ್ಲಿ ಇಸ್ರೇಲ್ ಹಾಗೂ ಅಮೆರಿಕದ ನಿಯೋಗ ಅಲ್ಲಿನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಜೊತೆ ಮಾತುಕತೆಗಳನ್ನು ಮಾಡಿದೆ. ಹಾಗೆ ಪಾಕಿಸ್ತಾನ ಅಮೆರಿಕ ಮತ್ತು ಇಸ್ರೇಲ್ಗಳಿಗೆ ಇರಾನ್ ವಿರುದ್ಧ ಏನೆಲ್ಲ ಸಹಾಯ ಬೇಕೋ ಅದೆಲ್ಲವನ್ನ ಮಾಡೋದಕ್ಕೆ ಸಿದ್ಧ ಆಗಿದೆ. ಅರಬ್ ನೆಲದಲ್ಲಿನ ಅಮೆರಿಕನ್ ಏರ್ ಬೇಸ್ಗಳಲ್ಲಿ ಸಣ್ಣ ಕಲರವ ಶುರುವಾಗಿದೆ. ಇದೆಲ್ಲದರ ನಡುವೆ ವೆನಿಜುವೆಲಾ ಮೇಲೆ ಮತ್ತೆ ಯಾವುದೇ ಸೇನಾ ಕಾರ್ಯಾಚರಣೆಗೆ ಕೂಡ ಅಮೆರಿಕದ ಅಧ್ಯಕ್ಷರು ಆದೇಶವನ್ನು ಕೊಡಬಾರದು, ಅಲ್ಲಿನ ಸಂಸತ್ತಿನ ಅನುಮತಿ ಇಲ್ಲದೆ ಅಲ್ಲಿ ಏನೂ ಆಗಬಾರದು ಅಂತ ಅಲ್ಲಿನ ಕಾಂಗ್ರೆಸ್ ನಿರ್ಣಯವನ್ನು ಅಂಗೀಕರಿಸಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅಮೆರಿಕದ ಮುಂದಿನ ಟಾರ್ಗೆಟ್ ಇರಾನ್ನೇನಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ಮೂಡದೇ ಇರುವುದಿಲ್ಲ. ಅಮೆರಿಕ ಗ್ರೀನ್ಲ್ಯಾಂಡ್ ಸಮಸ್ಯೆಯನ್ನು ಮುಂದಿಟ್ಕೊಂಡು ಅಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡಿ ಜಗತ್ತಿನ ಅಟೆನ್ಷನನ್ನು ಡೈವರ್ಟ್ ಮಾಡಿ ಇರಾನ್ ಮೇಲೆ ಬೀಳೋ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆಯಾ? ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ನಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಹಚ್ಚಿದ ಬೆಂಕಿ ಚೆನ್ನಾಗಿ ಉರಿತಾ ಇದೆ. ಅಲ್ಲಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇವೆ. ಆ ಹೋರಾಟವನ್ನು ಹತ್ತಿಕ್ಕುವ ನಿಟ್ಟಲ್ಲಿ ಇರಾನ್ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಬಲಿಯಾದರೆ 2,500ಕ್ಕೂ ಅಧಿಕ ಮಂದಿಯನ್ನು ಪೊಲೀಸರು ಹಾಗೂ ರೆವಲ್ಯೂಷನರಿ ಗಾರ್ಡ್ಸ್ ಕಸ್ಟಡಿಗೆ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿಯನ್ನ ಮುಗಿಸುವ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ಹಂತದಲ್ಲೇ ಇರಾನ್ನಿಂದ ಹೊರಗಿರುವ ರಾಜ ಪೆಹ್ಲವಿ ಕೂಡ ಇರಾನಿನ ಮುಲ್ಲಾಗಳ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅಲ್ಲಿನ ಸಾಕಷ್ಟು ಮಹಿಳೆಯರು, ಯುವತಿಯರು ಹಿಜಾಬುಗಳನ್ನು, ಬುರ್ಖಾಗಳನ್ನು ಕಿತ್ತೆಸೆದು ಡಿಕ್ಟೇಟರ್ ಡೆತ್ ಅನ್ನು ಬಯಸಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಅಲ್ಲಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿಯ ಫೋಟೋಗಳನ್ನು ಸುಡ್ತಾ ಇದ್ದಾರೆ. ಈಗ ಪ್ರತಿಭಟನೆಗಳು ಹೇಗಿವೆ ಅಂದರೆ, ಇರಾನಿನ 21 ಪ್ರಾಂತ್ಯಗಳಲ್ಲಿ 46 ಕಡೆ ಪ್ರತಿಭಟನೆಯ ಕಾವು ತುಂಬಾನೇ ಹೆಚ್ಚಾಗಿದೆ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಕೂಡ ಜನ ಬೀದಿಗಿಳಿದಿದ್ದಾರೆ. ಡಿಸೆಂಬರ್ 28ರಿಂದ ಶುರುವಾಗಿರುವ ಈ ಹೋರಾಟದಲ್ಲಿ ಇದುವರೆಗೆ ಅಂದರೆ ಜನವರಿ 8ರವರೆಗೆ ಸುಮಾರು 45 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಅಮೆರಿಕ ಹಾಗೂ ನಾರ್ವೆ ಮೂಲದ NGOಗಳು ಹೇಳ್ತಾ ಇವೆ. ಹಾಗೆ ಪ್ರತಿಭಟನೆಯನ್ನು ಹತ್ತಿಕ್ಕೋದಿಕ್ಕೆ 2,270ಕ್ಕೂ ಹೆಚ್ಚು ಮಂದಿಯನ್ನು ಬಂಧಿಸಿ ಕಾರಾಗೃಹಕ್ಕೆ ತಳ್ಳಲಾಗಿದೆ. ಇಷ್ಟಾದರೂ ಕೂಡ ಜನ ಈ ಬಾರಿ ಖಮೇನಿಯ ಅಧಿಕಾರ ಕೊನೆಗೊಳ್ಳಬೇಕು ಅಂತ ಹೋರಾಟವನ್ನು ಮಾಡ್ತಲೇ ಇದ್ದಾರೆ. ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಪೊಲೀಸರಿಗೆ ಜನ ಜಗ್ತಾ ಇಲ್ಲ. ಇನ್ನು ಈ ಹೋರಾಟಕ್ಕೆ ಬಾಹ್ಯ ಬೆಂಬಲ ಕೂಡ ಸಿಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಕುಳಿತಿರುವ ಇರಾನಿಯರು ಖಮೇನಿ ವಿರುದ್ಧದ ಪ್ರತಿಭಟನೆಗಳಿಗೆ ಆನ್ಲೈನ್ನಲ್ಲೇ ಬೆಂಕಿ ಸುರಿತಾ ಇದ್ದಾರೆ, ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇದು ಇರಾನ್ ಒಳಗಿನ ಕಿಚ್ಚನ್ನು ಹೆಚ್ಚು ಮಾಡ್ತಾ ಇದೆ. ಹೀಗಾಗಿ ಇರಾನ್ ಸರ್ಕಾರ ಇಡೀ ದೇಶದಲ್ಲಿ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಿದೆ. ದೇಶದ ಹೊರಗಿನ ಜನ ಒಳಗಿರುವವರನ್ನ ಪ್ರವೋಕ್ ಮಾಡದ ಹಾಗೆ ತಡೆಯೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಹಾಗೆ ಎಕ್ಸ್ನಂಥ ವೇದಿಕೆಗಳನ್ನು ಬಳಸ್ಕೊಳ್ತಾ ಇರೋ ಪ್ರತಿಭಟನಾಕಾರರು ಟೆಹರಾನ್ನಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಚ್ಚಿದೀವಿ ಅಂತ ಇಮೇಜ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ. ಇದು ದೇಶದ ಎಲ್ಲ ಭಾಗಗಳಲ್ಲಿನ ಜನ ಕೂಡ ಅದೇ ರೀತಿಯ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಇರಾನ್ ಸಂಪೂರ್ಣವಾಗಿ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಿದೆ. ಟೆಹರಾನ್ನಲ್ಲಿ ಕರೆಂಟು ಕೂಡ ಇಲ್ಲ. ಸಾಕಷ್ಟು ನಗರಗಳಲ್ಲಿನ ವಿದ್ಯುತ್ ಸರಬರಾಜು ಘಟಕಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ ಮೂಲಕ ಪ್ರತಿಭಟನೆಗಳನ್ನು ಹತ್ತಿಕ್ಕೋದಿಕ್ಕೆ ಇರಾನ್ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಸ್ನೇಹಿತರೆ, ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಫೆಬ್ರವರಿ 15ಕ್ಕೆ ಪುರಿ ಜಗನ್ನಾಥ ಯಾತ್ರೆಯನ್ನ ಆಯೋಜಿಸಿದೆ. ಈ ಟೂರ್ 3 ರಾತ್ರಿ ಹಾಗೂ 4 ದಿನಗಳದ್ದಾಗಿರುತ್ತೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, AC ಟ್ರಾನ್ಸ್ಪೋರ್ಟೇಷನ್, ಎಂಟ್ರಿ ಟಿಕೆಟ್ಸ್ ಹಾಗೂ ಊಟದ ವ್ಯವಸ್ಥೆಯ ಜೊತೆಗೆ 24x7 ಟೂರ್ ಮ್ಯಾನೇಜರ್ ಕೂಡ ನಿಮ್ಮ ಜೊತೆ ಇರ್ತಾರೆ. ಈ ಪ್ರವಾಸದಲ್ಲಿ ಪುರಿ ಜಗನ್ನಾಥ, ಕೋನಾರ್ಕ್, ಬಿರಾಜ್ ದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿಯ ಜೊತೆಗೆ ಕಟಕ್ಕನ್ನು ಕೂಡ ನೋಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಟೂರ್ಗೆ 31,700 ರೂಪಾಯಿ ವೆಚ್ಚ ಆಗುತ್ತೆ. ಆಸಕ್ತರು 7022848666
7022848666 ನಂಬರಿಗೆ ಕರೆ ಮಾಡಬಹುದು. ಇನ್ನು ಇದೆಲ್ಲದರ ಹಿಂದೆ ಅಮೆರಿಕ ಹಾಗೂ ಇಸ್ರೇಲ್ಗಳಿವೆ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಇರಾನ್ನಲ್ಲಿ ಪ್ರತಿಭಟನೆಗಳು ಹೆಚ್ಚಾದ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದ್ರೆ, ಅವರನ್ನು ಕೊಂದ್ರೆ ನಾವು ಇರಾನ್ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನೋ ಎಚ್ಚರಿಕೆಯನ್ನು ರವಾನೆ ಮಾಡಿದರು. ಕೆಳಗೆ ಅಮೆರಿಕಾದಲ್ಲೇ ಸಾವಿರಾರು ಸಮಸ್ಯೆಗಳಿವೆ. ಅಲ್ಲಿ ಕೂಡ ಜನ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಪೊಲೀಸರು ಪ್ರತಿಭಟನಾಕಾರರ ವಿರುದ್ಧ ಅತ್ಯಂತ ಕಠಿಣವಾಗಿ ವರ್ತಿಸ್ತಲೂ ಇದ್ದಾರೆ. ಇಷ್ಟಾದರೂ ಅಮೆರಿಕ ತನ್ನ ಮನೆ ಸರಿಪಡಿಸ್ಕೊಳ್ಳೋದು ಬಿಟ್ಟು ಇರಾನ್ಗೆ ಧಮಕಿ ಕೊಡ್ತಾ ಇದೆ. ಮಾನವ ಹಕ್ಕುಗಳ ಬಗ್ಗೆ ಇರಾನ್ಗೆ ಪಾಠ ಮಾಡ್ತಾ ಇದೆ. ಹಾಗಂತ ಇರಾನ್ನಲ್ಲಿ ಎಲ್ಲ ಸರಿ ಇದೆ ಅಂತಲ್ಲ, ಆದರೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋ ನೈತಿಕತೆಯನ್ನ ಅಮೆರಿಕ ಇವತ್ತು ಉಳಿಸ್ಕೊಂಡಿಲ್ಲ ಅಷ್ಟೇ. ಇನ್ನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಈ ವಾರ್ನಿಂಗ್ಗಳು ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾ ಇವೆ. ನಮ್ಮ ದೇಶವನ್ನು ಹೇಗೆ ಇಟ್ಕೋಬೇಕು ಅನ್ನೋದು ನಮಗೆ ಗೊತ್ತಿದೆ. ಟ್ರಂಪ್ ಸೈನಿಕರನ್ನು ಕಳುಹಿಸಿ ಏನೋ ಮಾಡಿಬಿಡೋದಕ್ಕೆ ನಮ್ಮದು ವೆನೆಜುವೆಲಾ ಅಲ್ಲ, ಇಲ್ಲಿಗೆ ಕಾಲಿಟ್ಟರೆ ಪರಿಣಾಮಗಳು ಹೇಗಿರುತ್ತವೆ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸ್ತೀವಿ ಅಂತ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅಬ್ಬರಿಸಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ನಾವು ಯುದ್ಧವನ್ನೇನು ಅಪೇಕ್ಷೆ ಮಾಡ್ತಾ ಇಲ್ಲ, ಆದರೆ ಒಂದು ವೇಳೆ ಕಳೆದ ವರ್ಷ ಮಾಡಿದ ಹಾಗೆ ಇವರೇನಾದರೂ ಮಾಡಿದರೆ ಅದಕ್ಕೆ ನಾವು ತಕ್ಕ ಪ್ರತ್ಯುತ್ತರವನ್ನು ಈ ಬಾರಿ ಖಂಡಿತ ಕೊಡ್ತೀವಿ ಅಂತ ಅಬ್ಬಾಸ್ ಹೇಳ್ತಾ ಇದ್ದಾರೆ. ಈ ಮೂಲಕ ಮುಂದಿನ ಪರಿಣಾಮಗಳಿಗೆ ಇರಾನ್ ಸಿದ್ಧ ಇದೆ ಅನ್ನೋ ಎಚ್ಚರಿಕೆಯನ್ನು ಅವರು ಕೂಡ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲದರ ನಡುವೆ ಅಮೆರಿಕದ ಸಂಸದ ಲಿಂಡ್ಸೆ ಗ್ರಾಹಮ್ ಖಮೇನಿಗೆ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಖಮೇನಿ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಕುರ್ಚಿ ಉಳಿಸ್ಕೊಳ್ಳೋ ನಿಟ್ಟಲ್ಲಿ ಖಮೇನಿ ಏನಾದರೂ ತನ್ನದೇ ಜನರನ್ನು ಕೊಲ್ಲೋದಕ್ಕೆ ಮುಂದಾದರೆ ಆಗ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ಉತ್ತಮ ಜೀವನವನ್ನು ಬಯಸ್ತಾ ಇರೋ ಜನರನ್ನು ನೀವು ಕೊಲ್ತಾ ಹೋದರೆ ಅಮೆರಿಕದ ಅಧ್ಯಕ್ಷರು ನಿಮ್ಮ ಮರಣ ಶಾಸನವನ್ನು ಬರೀತಾರೆ ಅಂತ ಈ ಲಿಂಡ್ಸೆ ಗ್ರಾಹಮ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಗೆಳೆಯರೆ, ಈ ಲಿಂಡ್ಸೆ ಗ್ರಾಹಮ್ ಇದನ್ನು ನೋಡಿ, ಇವನನ್ನು ನೋಡಿದರೆ, ಇವನ ವರ್ತನೆಗಳನ್ನು ಗಮನಿಸಿದರೆ ಹಳೇ ಮಾಯಾಮಂತ್ರದ ಸಿನಿಮಾಗಳಲ್ಲಿ ಮಾಂತ್ರಿಕನ ಜೊತೆಗೊಂದು ಅಸಿಸ್ಟೆಂಟ್ ಕ್ಯಾರೆಕ್ಟರ್ ಇರ್ತಾ ಇತ್ತು ನೋಡಿ, ಆ ಥರದ ಕ್ಯಾರೆಕ್ಟರ್ಗಳು ನೆನಪಾಗತ್ವೆ. ಈತ ಯಾವಾಗಲೂ ಅಧ್ಯಕ್ಷ ಟ್ರಂಪ್ ಪರ ಮಾತಾಡ್ತಾ ಇರ್ತಾನೆ. ಟ್ರಂಪ್ ನೀತಿಗಳು, ಟ್ರಂಪ್ ಬಣ್ಣಗಳು ಬದಲಾದ ಹಾಗೆ ಈ ಗ್ರಾಹಮ್ನ ಮಾತುಗಳು ಕೂಡ ಬದಲಾಗ್ತಾ ಇರುತ್ತವೆ. ಇಂಥ ಲಿಂಡ್ಸೆ ಗ್ರಾಹಮ್ ಈಗ ಖಮೇನಿಯ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇನ್ನು ಗೆಳೆಯರೆ, ಇಲ್ಲಿ ಅಮೆರಿಕ ಇರಾನ್ ಮೇಲೆ ಬೀಳುತ್ತೆ ಅನ್ನೋ ಅನುಮಾನಗಳು ಹೆಚ್ಚಾಗ್ತಾ ಇರೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ, ಇತ್ತೀಚೆಗೆ ಇಸ್ರೇಲ್ನಲ್ಲಿದ್ದ ರಷ್ಯಾದ ರಾಯಭಾರ ಕಚೇರಿಯನ್ನ ಸಂಪೂರ್ಣವಾಗಿ ಖಾಲಿ ಮಾಡಲಾಗಿದೆಯಂತೆ. ಈ ಕುರಿತು ಯುಕ್ರೇನ್ನ ಮೀಡಿಯಾಗಳು ಇರಾನ್ ಮೀಡಿಯಾಗಳನ್ನ ಉಲ್ಲೇಖಿಸಿ ವರದಿ ಮಾಡ್ತಾ ಇವೆ. ಡೈಲಿ ಇರಾನ್ ನ್ಯೂಸ್ ಅನ್ನೋ ಚಾನೆಲ್ನ ಎಕ್ಸ್ ಅಕೌಂಟ್ ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನು ಪಬ್ಲಿಷ್ ಮಾಡಿ ರಷ್ಯಾದ ರಾಜತಾಂತ್ರಿಕ ಅಧಿಕಾರಿಗಳು ಹಾಗೂ ಅವರ ಕುಟುಂಬಸ್ಥರನ್ನ ರಷ್ಯಾಗೆ ವಾಪಸ್ಸು ಕರೆಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಈ ಕುರಿತು ರಷ್ಯಾ ಆಗಲಿ ಇಸ್ರೇಲ್ ಆಗಲಿ ಅಧಿಕೃತವಾಗಿ ಏನನ್ನು ಬಹಿರಂಗಪಡಿಸಿಲ್ಲ. ಆದರೂ ಈ ಮಾಹಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇರಾನ್ ಮೇಲೆ ಏನಾದರೂ ಅಮೆರಿಕ ಹಾಗೂ ಇಸ್ರೇಲ್ಗಳು ಒಟ್ಟಿಗೆ ದಾಳಿ ಮಾಡಿದ್ದೇ ಆದರೆ ಇರಾನ್ ಕೂಡ ಇಸ್ರೇಲ್ ಮೇಲೆ ಒಂದಷ್ಟು ದಾಳಿಗಳನ್ನು ಮಾಡೋ ಸಾಧ್ಯತೆಗಳಿರುತ್ತವೆ. ಹೀಗಾದಾಗ ತಮ್ಮ ದೇಶದ ಜನರಿಗೆ ಯಾವ ಸಮಸ್ಯೆಯೂ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ರಷ್ಯಾ ಇಂಥದ್ದೊಂದು ಕ್ರಮವನ್ನು ತಗೊಂಡಿದ್ಯಾ ಅನ್ನೋ ಅನುಮಾನ ಬಾರದೇ ಇರುವುದಿಲ್ಲ. ಈಗಾಗಲೇ ಅಮೆರಿಕದ ಒಂದಷ್ಟು ಯುದ್ಧ ವಿಮಾನಗಳು, ಸೇನಾ ಪಡೆಗಳು ಬ್ರಿಟನ್ಗೆ ಬಂದಿವೆ. ಟೈಮ್ಸ್ ಆಫ್ ಇಂಡಿಯಾ ಸೇರಿದಂತೆ ಸಾಕಷ್ಟು ಮಾಧ್ಯಮಗಳು ಈ ಬಗ್ಗೆ ವರದಿಯನ್ನು ಮಾಡಿವೆ. ಈ ಬೆಳವಣಿಗೆ ಯುರೋಪ್ ಅಥವಾ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷವನ್ನು ಹೆಚ್ಚಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಅಮೆರಿಕದ ಪಡೆಗಳು ಬ್ರಿಟನ್ಗೆ ಬಂದಿರೋದನ್ನು ಗಮನಿಸಿದರೆ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದೆಯಾ ಅನ್ನೋ ಅನುಮಾನ ಬಾರದೇ ಇರುವುದಿಲ್ಲ. ಬ್ರಿಟನ್ಗೆ 14 C-17 ಗ್ಲೋಬ್ ಮಾಸ್ಟರ್ಗಳು, 2 C-130 ಗೋಸ್ಟ್ ರೈಡರ್ಗಳು, 5 ಬ್ಲ್ಯಾಕ್ ಹಾಕ್ಗಳು, 1 ಚಿನೂಕ್ ಅಲ್ಲಿ ಕಾಣಿಸ್ಕೊಂಡಿವೆ. KC-135R ಸ್ಟ್ರಾಟೋ ಟ್ಯಾಂಕರ್ ಕೂಡ ಬ್ರಿಟನ್ಗೆ ಬಂದಿದೆ. ಇದರ ಜೊತೆ ನೈಟ್ ಸ್ಟಾಕರ್ಸ್ ಅಂತ ಕರೆಸಿಕೊಳ್ಳುವ ಅಮೆರಿಕ ಸೇನೆಯ 160ನೇ ಸ್ಪೆಷಲ್ ಆಪರೇಷನ್ಸ್ ಏವಿಯೇಷನ್ ರೆಜಿಮೆಂಟ್ ಕೂಡ ಬ್ರಿಟನ್ನಲ್ಲಿದೆ. ಈ ರೆಜಿಮೆಂಟೇ ಒಸಾಮಾ ಬಿನ್ ಲ್ಯಾಡನ್ನನ್ನು ಹೊಡೆದು ಹಾಕಿದ್ದು. ಹಾಗೆಯೇ ಇತ್ತೀಚೆಗೆ ವೆನೆಜುವೆಲಾ ಅಧ್ಯಕ್ಷ ಮಡುರೋನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದು ಕೂಡ ಇದೇ ರೆಜಿಮೆಂಟ್. ಇಲ್ಲಿ ಇಷ್ಟೆಲ್ಲ ಆಯುಧಗಳು, ಸೇನಾ ತುಕಡಿಗಳು, ಏರ್ಕ್ರಾಫ್ಟ್ಗಳು ಬಂದಿರೋ ಬಗ್ಗೆ ಬ್ರಿಟನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದು ರೊಟೀನ್ ವಿಸಿಟ್ ಅಷ್ಟೇ. ಬ್ರಿಟನ್ ಮತ್ತು ಅಮೆರಿಕ ನಡುವೆ ರಕ್ಷಣಾ ಒಪ್ಪಂದಗಳಿವೆ, ಅದರ ಭಾಗವಾಗಿ ಈ ಪಡೆಗಳಿಲ್ಲಿಗೆ ಬಂದಿವೆ. ಅಷ್ಟು ಬಿಟ್ಟರೆ ಇಲ್ಲಿ ಯಾವ ಸ್ಪೆಷಲ್ ಕಾರ್ಯಾಚರಣೆಗಳು ನಡೀತಾ ಇಲ್ಲ, ಅಂಥ ಯಾವ ಸೂಚನೆಗಳು ನಮಗಿಲ್ಲ ಅಂತ ಬ್ರಿಟನ್ನ ರಕ್ಷಣಾ ಇಲಾಖೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇಷ್ಟಾದರೂ ಅಮೆರಿಕ ಏನಾದರೂ ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಮಾಡಿ ಅದನ್ನು ವಶಕ್ಕೆ ಪಡ್ಕೊಳ್ಳುವ ಹುನ್ನಾರವನ್ನು ನಡೆಸ್ತಾ ಇದೆಯಾ ಅನ್ನೋದು ಡೆನ್ಮಾರ್ಕ್ನ ಅನುಮಾನ.
ಈಗಾಗಲೇ ಅವರು ಅಮೆರಿಕಾಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಮೂಗು ತೂರಿಸಿದರೆ ನ್ಯಾಟೋ ಒಪ್ಪಂದಗಳು ರದ್ದಾಗುತ್ತವೆ ಅನ್ನೋ ಎಚ್ಚರಿಕೆಯನ್ನು ಡೆನ್ಮಾರ್ಕ್ ಕೊಡ್ತಾ ಇದೆ. ಇಷ್ಟಾದರೂ ಅಲ್ಲಿ ಅಮೆರಿಕಾದ ನಡೆಯನ್ನು ಯಾರೂ ಊಹೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು, ಅಮೆರಿಕ ಗ್ರೀನ್ಲ್ಯಾಂಡನ್ನು ವಶಪಡಿಸ್ಕೋಬಹುದು, ಅಥವಾ ಗ್ರೀನ್ಲ್ಯಾಂಡ್ ಹೆಸರು ಹೇಳ್ತಾ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಲೂಬಹುದು ಅಂತ ಹೇಳಲಾಗ್ತಾ ಇದೆ. ಆದರೂ ಅಮೆರಿಕ ತೀರಾ ಗ್ರೀನ್ಲ್ಯಾಂಡ್ ಮೇಲೆ ಸದ್ಯಕ್ಕೆ ದಾಳಿ ಮಾಡೋ ದುಸ್ಸಾಹಸವನ್ನು ಮಾಡದೇ ಇರಬಹುದು. ಯಾಕೆಂದರೆ ಹಾಗೇನಾದರೂ ಮಾಡಿದರೆ ಅಮೆರಿಕಾದ ಒಳಗೆ ಟ್ರಂಪ್ ವಿರೋಧಿಗಳು ಹೆಚ್ಚಾಗ್ತಾರೆ. ಯುರೋಪಿಯನ್ ಯೂನಿಯನ್ ಟ್ರಂಪಿಂದ ಅಥವಾ ಅಮೆರಿಕಾದಿಂದ ಸಂಪೂರ್ಣವಾಗಿ ದೂರ ಆಗುತ್ತೆ. ಇನ್ನು ಗ್ರೀನ್ಲ್ಯಾಂಡನ್ನು ತೀರಾ ಯುದ್ಧ ಮಾಡಿ ಆಕ್ರಮಿಸ್ಕೋಬೇಕು ಅಂತ ಅಮೆರಿಕ ಕೂಡ ಬಯಸಲಾರದು. ಅವರಿಗೀಗ ಇಂಧನ ಕ್ಷೇತ್ರದ ಮೇಲೆ ಏಕಸ್ವಾಮ್ಯ ಬೇಕಾಗಿದೆ. ಚೈನಾಗೆ ಯಾರ್ಯಾರು ಇಂಧನವನ್ನು ಸರಬರಾಜು ಮಾಡ್ತಾ ಇದ್ದಾರೆ ಆ ಎಲ್ಲ ಇಂಧನ ಮೂಲಗಳ ಮೇಲೆ ಕಂಟ್ರೋಲನ್ನು ಸಾಧಿಸಬೇಕಾಗಿದೆ. ಅದರ ಜೊತೆಗೆ ಇಸ್ರೇಲ್ನ ಒತ್ತಡ ಕೂಡ ಇದೆ. ಹೀಗಾಗಿ ಜಗತ್ತಿನ ಗಮನವನ್ನು ಗ್ರೀನ್ಲ್ಯಾಂಡ್ ಕಡೆಗೆ ತಿರುಗಿಸಿ ಟ್ರಂಪ್ ಮಧ್ಯಪ್ರಾಚ್ಯದ ಮೇಲೆ ದಾಳಿ ಮಾಡಿಸಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇದು ಗೊತ್ತಿರೋದ್ರಿಂದಲೇ ಇರಾನ್ ಕೂಡ ರಷ್ಯಾದಿಂದ ಇಸ್ಕಂದರ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತರಿಸ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಈ ರಷ್ಯಾ ನೋಡಿ ವೆನೆಜುವೆಲಾಗೆ ಸಹಾಯದ ಭರವಸೆ ಕೊಡ್ತು, ಆದರೆ ಅಲ್ಲಿ ಏನೂ ಮಾಡಲಿಲ್ಲ. ಸಿರಿಯಾದಲ್ಲಿ ಅಮೆರಿಕ ಆಡಳಿತ ಬದಲಾವಣೆಯನ್ನು ಮಾಡುವಾಗ ರಷ್ಯಾ ಬಶರ್ ಅಲ್ ಅಸದ್ನ ಸಹಾಯಕ್ಕೆ ನಿಲ್ಲಲೇ ಇಲ್ಲ. ಆರ್ಮೇನಿಯಾ ಜೊತೆ ರಕ್ಷಣಾ ಒಪ್ಪಂದ ಇದ್ರೂ ಕೂಡ ಅವರನ್ನು ಅಜರ್ಬೈಜಾನ್ ಕೈಯಿಂದ ಕಾಪಾಡೋದಕ್ಕೆ ರಷ್ಯಾ ಹೋಗಲೇ ಇಲ್ಲ. ಈಗ ಇರಾನ್ ಜೊತೆ ಅವರು ರಕ್ಷಣಾ ಒಪ್ಪಂದಗಳನ್ನು ಇಟ್ಕೊಂಡಿದ್ದಾರೆ. ಈ ಹಿಂದೆ ರಷ್ಯಾಗೆ ಬೇಕಿದ್ದ ಡ್ರೋನ್ಗಳನ್ನು ಇರಾನ್ ದೊಡ್ಡ ಸಂಖ್ಯೆಯಲ್ಲಿ ಕೊಟ್ಟಿದೆ. ಆದರೆ ಕಳೆದ ವರ್ಷ ಇರಾನ್ ಸಂಕಷ್ಟದಲ್ಲಿದ್ದಾಗ ರಷ್ಯಾ ಇರಾನ್ನ ಸಹಾಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಲ್ಲ. ಈ ಬಾರಿ ಕೂಡ ಅವರು ಸಂಪೂರ್ಣವಾಗಿ ಇರಾನ್ನ ಬೆಂಬಲಕ್ಕೆ ನಿಂತ್ಕೋತಾರೆ ಅನ್ನೋ ಭರವಸೆ ಕೂಡ ಅಲ್ಲಿ ಕಾಣ್ತಾ ಇಲ್ಲ. ಹಾಗಾದ್ರೆ ಈ ಬಾರಿ ಇರಾನ್ ಟಾರ್ಗೆಟ್ ಆಗಿ ಹೋಗುತ್ತಾ, ಅಥವಾ ರಷ್ಯಾ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇರೋ ಇಸ್ಕಂದರ್ಗಳು ಅಲ್ಲಿ ಗೇಮ್ ಚೇಂಜರ್ಗಳ ಥರ ಕೆಲಸ ಮಾಡುತ್ವಾ ಗೊತ್ತಿಲ್ಲ. ಆದರೆ ಮಧ್ಯಪ್ರಾಚ್ಯ ಅಂತೂ ಸಮಸ್ಯೆಯ ಸುಳಿಯಲ್ಲಿ ಸಿಲುಕುವ ಲಕ್ಷಣಗಳು ಕಾಣ್ತಾ ಇವೆ. ಇದು ಗೆಳೆಯರೆ ಇರಾನ್ ಮತ್ತು ಅಮೆರಿಕಾಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.